ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮೂಡಬಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಮಹಿಳೆಯರು ರೊಚ್ಚಿಗೆದ್ದಿದ್ದಾರಂತೆ. ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಮಹಿಳೆಯರು ಈ ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾರಣ ಏನಪ್ಪಾ? ನಮ್ಮನ್ನ ಕಾಯುವಂತ ಆರಕ್ಷಕರ ವಿರುದ್ಧ ಮಹಿಳೆಯರು ತಿರುಗಿ ಬೀರೋದಕ್ಕೆ ಕಾರಣ ಏನು? ಕಾಮಕೇಡಿ ಕಾಂಪೌಂಡ್ ಸಂದೇಶನಿಗೆ ತಕ್ಕ ಶಾಸ್ತಿಗೆ ಸಂತ್ರಸ್ತೆಯರು ಪಣ ತೊಟ್ಟಿದ್ದಾರಂತೆ. ಇನ್ಸ್ಪೆಕ್ಟರ್ ಸಂದೇಶನ ಕಾಮ ಲೀಲೆಗೆ ಮಹಿಳೆಯರು ನೊಂದ್ಕೊಂಡಿದ್ದಾರೆ. ಆತನ ಕಾಮ ಲೀಲೆಯನ್ನ ಬಿಚ್ಚಿಡೋದಕ್ಕೆ ಮುಂದಾಗ್ತಿದ್ದಾರೆ. ಸಂದೇಶನ ಕಾಮಲೀಲೆ ಬಿಚ್ಚಿಡೋದಕ್ಕೆ ಬೆಂಗಳೂರಿಗೆ ನೊಂದ ಮಹಿಳೆಯರು ಬರ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರಂತೆ 5-6 ಜನ ಮಹಿಳೆಯರು. ರಾಜ್ಯ ಮಹಿಳಾ ಆಯೋಗಕ್ಕೆ ಇವತ್ತು ದೂರು ಕೊಡೋದಕ್ಕೆ ನಿರ್ಧಾರ ಕೂಡ ಮಾಡಿದ್ದಾರೆ. ತಮಗಾಗಿರುವ ವಂಚನೆ ಮತ್ತು ಅನುಭವಿಸಿರುವ ನೋವನ್ನ ಮಹಿಳೆಯರು ಹೇಳ್ಕೊಳ್ತಾರಂತೆ. ಬೆದರಿಸಿ ಲೈಂಗಿಕ ತೃಷೆಗೆ ಬಳಸ್ಕೊಳ್ತಾನೆ ಈತ ಅಂತ ದೂರು ಕೊಡೋದಕ್ಕೆ ಸಂತ್ರಸ್ತೆಯರು ಬರ್ತಿದ್ದಾರೆ. ಸಂದೇಶನ ಸರಹಸದ ಪಿನ್ ಟು ಪಿನ್ ಮಾಹಿತಿಯನ್ನ ನೊಂದ ಮಹಿಳೆಯರು ಇವತ್ತು ಮಹಿಳಾ ಆಯೋಗದ ಗಮನಕ್ಕೆ ತರಲಿಕ್ಕಿದ್ದಾರೆ. ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರು ಕೊಡೋದಕ್ಕೆ ಮಹಿಳೆಯರು ಬರ್ತಾ ಇದ್ರು. ಸ್ತ್ರೀ ಲೋಲನ ವಿರುದ್ಧ ಈಗಾಗಲೇ ಗೃಹ ಸಚಿವರಿಗೆ ದೂರನ್ನ ಕೊಟ್ಟಿದ್ದಾರಂತೆ ಮಹಿಳೆಯರು. ಮಂಗಳೂರು ಕಮಿಷನರ್ ಎಸ್ಪಿಗೂ ಕೂಡ ದೂರು ಕೊಟ್ಟಿದ್ದಾರೆ ನೊಂದವರು. ಈವರೆಗೂ ಇನ್ಸ್ಪೆಕ್ಟರ್ ಕಾಂಪೌಂಡ್ ಸಂದೇಶನ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳು ಅನ್ನುವಂತಹ ಬೇಸರ ಕೂಡ ಮಹಿಳೆಯರಿಗಿದೆ. ಹಂಗಾಗಿ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಭೇಟಿಯಾಗಿ ತಮಗಾಗಿರುವಂತಹ ನೋವನ್ನ ಹೇಳ್ಕೊಳ್ಬೇಕು, ದೂರು ಕೊಡಬೇಕು ಅಂತ ಮಹಿಳೆಯರು ಬರ್ತಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗೃಹ ಸಚಿವರ ಗಮನಕ್ಕೂ ತಂದಿದ್ದಾರೆ, ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದಾರೆ. ಬಟ್ ಇಲ್ಲಿ ತನಕ ಕ್ರಮ ಆಗಿಲ್ಲ. ಹಂಗಾಗಿ ಮಹಿಳಾ ಆಯೋಗದ ಮೊರೆ ಹೋಗೋದಕ್ಕೆ ಮಹಿಳೆಯರ ಆಗಮನ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಸಂದೇಶ್ ನೋಡಿ, ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಾದವರು, ಜನರಿಗೆ ರಕ್ಷಣೆ ಕೊಡಬೇಕಾದವರೇ ಈ ತರ ಕಾಮಲೀಲೆ ಬಗ್ಗೆ ಮಹಿಳೆಯರು ಮಾತನಾಡುವಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗೆ ಈತ ಕೀಚಕ, ಅಷ್ಟರ ಮಟ್ಟಿಗೆ ನಮಗೆ ಸಮಸ್ಯೆ ಮಾಡಿದ್ದಾನೆ. ಯಾವಾಗಲೂ ಕೂಡ ಯಾವುದೇ ಹೆಣ್ಣು ಮಗಳು ಕಂಡ್ರೂ ಕೂಡ ಆಕೆಯನ್ನ ಬಿಡಲ್ಲ. ಅಷ್ಟರ ಮಟ್ಟಿಗೆ ಈತ ಕಾಮದ ದೃಷ್ಟಿಯಲ್ಲೇ ಹೆಣ್ಣು ಮಕ್ಕಳನ್ನ ನೋಡ್ತಾನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಮಹಿಳೆಯರು ನೊಂದ್ಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಈತನ ಬಗ್ಗೆ ಮಾಹಿತಿ ಕೊಟ್ಟರು. ಇಲ್ಲಿ ತನಕ ಯಾವುದೇ ಕ್ರಮ ಆಗಿಲ್ಲ ಅನ್ನುವಂಥ ಬೇಸರ ಸಂತ್ರಸ್ತೆಯರದ್ದು. ಹಾಗಾಗಿ ಮಹಿಳಾ ಆಯೋಗಕ್ಕೆ ದೂರು ಕೊಡಬೇಕು ಅನ್ನುವಂಥ ನಿರ್ಧಾರದೊಂದಿಗೆ ಬರ್ತಿದ್ದಾರಂತೆ. ಸೊ ಮೋಸ್ಟ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 5-6 ಹೆಣ್ಣು ಮಕ್ಕಳು ಬೆಂಗಳೂರಿಗೆ ಬಂದು ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆ ಅವರನ್ನ ಭೇಟಿ ಹಾಕುವ ಮೂಲಕ ಇವತ್ತು ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.